ವಿರೋಧ ಪಕ್ಷದ ನಾಯಕರು ಭಯೋತ್ಪಾದನೆ ಬಗ್ಗೆ ಮಾತನಾಡಿದ್ರು. ಸರ್ ಸಚಿವರು ಉತ್ತರ ಮುಗಿಲಿ, ಬಿಜೆಪಿ ಕೇಳೋದು ಬೇಡ, ಹೊರಗೋಲಿ ಅವರು ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷ ನಾಯಕರು ಭಯೋತ್ಪಾದನೆ ಬಗ್ಗೆ ನಾವು ಭಯೋತ್ಪಾದನೆ ಅಂದಿಲ್ಲ, ತೆರಿಗೆ ಭಯೋತ್ಪಾದನೆ. ಅಧ್ಯಕ್ಷರೇ, ಒಬ್ಬ ಕನ್ನಡಿಗ 100 ರೂಪಾಯಿ ಇವಾಗ ಕೊಟ್ಟರೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಆಗಿ ಬರೋದು 13 ರೂಪಾಯಿ ಅಧ್ಯಕ್ಷರೇ. ಅದೇ ತೆರಿಗೆ ಒಬ್ಬ ಉತ್ತರ ಪ್ರದೇಶದವ್ರು ಕೊಟ್ಟರೆ ಅವರಿಗೆ ದುಪ್ಪಟ್ಟು ಹೋಗುತ್ತೆ. ಮಧ್ಯಪ್ರದೇಶ, ಬಿಹಾರು 3 ಪಟ್ಟು ಹೋಗುತ್ತೆ. ಅಂದರೆ 100 ರೂಪಾಯಿ ಕೊಟ್ಟರೆ 278, 88, 300 ಹೋಗುತ್ತೆ. ನಮ್ಗೆ 13. ನಾವು ಕೇಳ್ತಾ ಇರೋದೇನು ಅಧ್ಯಕ್ಷರೇ, ನಮಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗೆ 100 ರೂಪಾಯಿ ವಾಪಸ್ ಕೊಡಬೇಡಿ, ಅಟ್ಲೀಸ್ಟ್ 25 ರೂಪಾಯಿ 30 ರೂಪಾಯಿ ಕೊಟ್ಟರೆ ನಾವು ಅದು ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ, ತೆರಿಗೆ ಜಾಸ್ತಿ ಆಗುತ್ತೆ. ಈಗ ಅದು ಕೇಳೋದು ತಪ್ಪ ಅಧ್ಯಕ್ಷರೇ? ಅದು ಕೇಳಿದ್ರೆ ಇಲ್ಲ ಏನೂ ಕೊಡಲ್ಲ. ಆಮೇಲೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವ್ರು ಯಾರು ದುಪ್ಪಟ್ಟು ಪಡಿತಾ ಇದ್ದಾರೆ, ಅಲ್ಲಿ ಶಾಲೆ ಕಟ್ತಾ ಇದ್ದಾರಾ, ಅಲ್ಲಿ ಏನು IT ಕಂಪನಿಗಳು ಹೋಗ್ತಾ ಇವೆ? ಇದನ್ನ ನಾವು ಕೇಳೋದು ತಪ್ಪಾಗ್ತದ ಅಧ್ಯಕ್ಷರೇ? ನಮ್ಮ ಕೇಂದ್ರ ಸರ್ಕಾರದಿಂದ ಈಗ 15ನೇ ಹಣಕಾಸಿಂದು 2500 ಕೋಟಿ ರೂಪಾಯಿ ಇನ್ನೂ ಬಂದಿಲ್ಲ. 2500 crores 15 ಫೈನಾನ್ಸ್ ಇನ್ನ ದುಡ್ಡು ಬಂದಿಲ್ಲ ಅಧ್ಯಕ್ಷರೇ. ಅದು ಕೇಳಬಾರ್ದ? 15,000 ಕೋಟಿ ರೂಪಾಯಿ ಜಲ್ ಜೀವನ್ ಮಿಷನ್ ನಲ್ಲಿ ಕೇಂದ್ರ ಸರ್ಕಾರದ ಪಾಲು ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಹೋದ ವರ್ಷ ನಮ್ಗೆ 5,000 ಕೋಟಿ ರೂಪಾಯಿ ಕಮಿಟ್ಮೆಂಟ್ ಇತ್ತು, ನಮಗೆ ಬಂದಿದ್ದು 571 ಕೋಟಿ ರೂಪಾಯಿ. ಅದು ಕೇಳಬಾರ್ದ ಅಧ್ಯಕ್ಷರೇ? ಇದು ತೆರಿಗೆ ಭಯೋತ್ಪಾದನೆ ಅಂದ್ರೆ ಇನ್ನೇನು ಅಧ್ಯಕ್ಷರೇ? ನಮಗೆ ಬರುವಂತ ಬಂಡವಾಳ, ನಮ್ಗೆ ಬರ್ಬೇಕಾಗಿರುವಂತ ಇನ್ವೆಸ್ಟ್ಮೆಂಟ್ಸ್ ಕೇಂದ್ರ ಸರ್ಕಾರಕ್ಕೆ ಸಬ್ಸಿಡಿಗೆ ಇನ್ಸೆಂಟಿವ್ಸ್ಗೆ ಹೋದ್ರೆ ಇಲ್ಲ, ನೀವು ಬರೇ ಗುಜರಾತಿಗೆ ಹೋಗ್ಬೇಕು, ಮಹಾರಾಷ್ಟ್ರಗೆ ಹೋಗ್ಬೇಕು, ಉತ್ತರ ಪ್ರದೇಶಿಗೆ ಹೋಗ್ಬೇಕು, ಅಸ್ಸಾಮಿಗೆ ಹೋಗ್ಬೇಕು ಅಂದ್ರೆ ಅದು ಭಯೋತ್ಪಾದನೆ ಅಲ್ವಾ ಅಧ್ಯಕ್ಷರೇ? ಈಗ IT ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಾವು ನಂಬರ್ 1 ಇದೀವಿ, ಫಾರಿನ್ ಏನು ಇನ್ವೆಸ್ಟ್ಮೆಂಟ್ಸ್ ನಲ್ಲಿ ನಂಬರ್ 1 ಇದೀವಿ, IT ಎಕ್ಸ್ಪೋರ್ಟ್ಸ್ ಅಲ್ಲಿ ಅಧ್ಯಕ್ಷರೇ ದಿಸ್ ಇಯರ್ ಐ ವಿಲ್ ಕ್ರಾಸ್ 5.5 lakh crores. 1 ರೂಪಾಯಿ ನಮಗೆ ಬರೋದಿಲ್ಲ. ಆಸ್ತಿ ತೆರಿಗೆನಲ್ಲಿ ನಂಬರ್ 1 ಇದೀವಿ. ನಾವು ಏನಾದ್ರೂ ಹೆಚ್ಚು ಕೇಳಿದ್ರೆ ತಪ್ಪೇನಿದೆ? ನಾವೇನು ಎಲ್ಲಾನು ಕೇಳ್ತಾ ಇಲ್ಲಲ್ಲ, ಅದಕ್ಕೆ ನಾವು ತೆರಿಗೆ ಭಯೋತ್ಪಾದನೆ ಅಂತ ಹಾಕಿದೀವಿ. ಏನ್ ಕನ್ನಡಿಗರ ಪಾಲ್ ಕೇಳೋದು ತಪ್ಪಾಯ್ತಾ? ಅವರಿಗೆ ನಿಜವಾಗ್ಲೂ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಅಲ್ಲಿ ಹೋಗಿ ಡೆಲ್ಲಿನಲ್ಲಿ ಇಷ್ಟೆಲ್ಲ ಹೇಳ್ತಾರಲ್ಲ, ಮೋದಿ ಅವ್ರು ಗುಣಗಾನ ಹಾಡ್ತಾರಲ್ಲ, ಸರ್ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಜನರಿಗೆ ಅನ್ಯಾಯ ಆಗ್ತಾ ಇದೆ, ನೀವು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಹೋದ ಬಾರಿ ಇಡೀ ಕ್ಯಾಬಿನೆಟ್ ಎಲ್ಲ MLAಗಳು ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಅಧ್ಯಕ್ಷರೇ. ಪ್ರತಿಭಟನೆ ಇತಿಹಾಸದಲ್ಲಿ ಮೊದಲನೇ ಬಾರಿ ಆಲ್ MLAs ಪ್ರೊಟೆಸ್ಟೆಡ್ ಇನ್ ಫ್ರಂಟ್ ಆಫ್ ಡೆಲ್ಲಿ. ಏನಕ್ಕೆ ಅಧ್ಯಕ್ಷರೇ? ನಮ್ಗೆ ಪಾಲ್ ಬರಬೇಕಾಗಿತ್ತು NDRF ನಲ್ಲಿ, SDRF ನಲ್ಲಿ. ಸಂವಿಧಾನಿಕ ಹಕ್ಕದು ಕೊಟ್ಟಿಲ್ಲ. ವಿ ವೆಂಟ್ ಟು ಸುಪ್ರೀಂ ಕೋರ್ಟ್ ಆನ್ ದಟ್ ಟೆರರಿಸಂ. ಅವಾಗ ನಮ್ಗೆ ಸಿಕ್ತಾ, ಅದನ್ನು ದುಡ್ಡಿನ ಬಂದಿಲ್ಲ ಅಧ್ಯಕ್ಷರೇ. ಇದಕ್ಕೆ ತೆರಿಗೆ ಭಯೋತ್ಪಾದನೆ ಅಂದಿಲ್ಲ ಅಂದ್ರೆ ಇನ್ನೇನ್ ಹೇಳ್ಬೇಕು ಅಧ್ಯಕ್ಷರೇ? ಸೊ ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಈ ಬಿಲ್ ಏನಿದೆ VB ಗ್ರಾಮ್ಜಿ ಚರ್ಚೆ ಮಾಡ್ಲಿ. ಕಾರ್ಮಿಕರ ವಿರುದ್ಧ ಇದೆ, ಪಂಚಾಯತ್ ವಿಕೇಂದ್ರೀಕರಣ ವಿರುದ್ಧ ಇದೆ, ಸಂವಿಧಾನದ ವಿರುದ್ಧ ಇದೆ, ಕರ್ನಾಟಕದ ಪ್ರಗತಿಗೆ ವಿರುದ್ಧವಾಗಿದೆ. ಅವರು ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಚರ್ಚೆಗೆ ಬರ್ಬೇಕು ಹೊರತು ಹಿಂಗೆ ಅವರು ಕೇಶವ್ ಕೃಪಾಗೆ ಮತ್ತೆ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಲಿಕ್ಕೆ ಹಿಂಗೆ ಕನ್ನಡಿಗರಿಗೆ ಅನ್ಯಾಯ ಮಾಡಬಾರ್ದು ಇವರು. ಅಧ್ಯಕ್ಷರೇ, ಏನಿಲ್ಲ, ಈಗ ಪದೇ ಪದೇ ನಮಗೂ ವಿರೋಧ ಪಕ್ಷ ಅವರು ಬಿಜೆಪಿ ಅವರಿಗೂ ನಡೀತಾ ಇರತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆನಲ್ಲಿ ನಮಗಾಗ್ತಿರ್ತಕ್ಕಂಥ ಅನ್ಯಾಯವನ್ನು ನಾವೇನು ಕಾನೂನಾತ್ಮಕವಾಗಿ ಅಂಕಿ ಸಂಖ್ಯೆಗಳ ಮುಖಾಂತರ ಅವರನ್ನು ನಾವು ಕೇಂದ್ರ ಸರ್ಕಾರವನ್ನು, ನಮಗಿರದೇ ಇದೊಂದು ಸದನ, ಈ ಸದನದ ಬಿಟ್ಟು ಇನ್ನೆಲ್ಲೂ ನಾವು ಅವರನ್ನು ಒತ್ತಾಯಿಸೋಕ್ಕಾಗೋದಿಲ್ಲ. ನಾವು ಒತ್ತಾಯಿಸಿದಾಗೆಲ್ಲ ಅವರು ಬೇರೆ ಬೇರೆ ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನೆಲ್ಲ ತಗೊಬಂದು ಇಲ್ಲಿ ನಮ್ಮನ್ನ ವಿಚಾರನ ಏನೋ ನಾವು ಕೇಂದ್ರ ಸರ್ಕಾರದ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದು ನಿಜವಾಗಲೂ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆನಲ್ಲಿ ಸರಿಯಿಲ್ಲ. ಈಗ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳುವಂತ ಆ ಬಿಜೆಪಿ ನಮ್ಮ ಶಾಸಕ ಮಿತ್ರರು ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಕಾನೂನಾತ್ಮಕವಾದಂಥ ಹಣ ಏನು 15ನೇ ಹಣಕಾಸು ಆಯೋಗವನ್ನ ರಚನೆ ಮಾಡಿದ್ದೆ ಯಾಕೆ? ಹಣಕಾಸು ಆಯೋಗವನ್ನ ರಚನೆ ಮಾಡಿದಾಗ ನಿಜವಾಗ್ಲೂ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿಲುವು ತಗೊಂಡಿದೆ. ಯಾವ ರಾಜ್ಯಕ್ಕೆ ಹಣಕಾಸಿನಲ್ಲಿ ಅನ್ಯಾಯ ಆಗುತ್ತೆ, ಕೊರತೆ ಉಂಟಾಗುತ್ತೆ ಮತ್ತು ಕಾನೂನಾತ್ಮಕವಾದ ತೊಡಕಾಗುತ್ತೆ ಅಂತ ಸಂದರ್ಭದಲ್ಲಿ ಆ ಅದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಿಂದ ಆ ಬಾಡಿ
ಇಸ್ ಅನ್ ಅಟಾನಮಸ್ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರಿ ಪ್ರಧಾನಮಂತ್ರಿಗೂ ಇಲ್ಲ. ಅಂಥ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡಿ ಇವತ್ತು ಈ ರಾಜ್ಯಗಳಿಗೆ ನ್ಯಾಯವನ್ನ ಹಣಕಾಸಿನಲ್ಲಿ ದೊರಕಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಣಕಾಸು ಆಯೋಗವನ್ನು ರಚನೆ ಮಾಡಿ, ಆ ಹಣಕಾಸು ಆಯೋಗ ಇಂಥ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಈ ರಾಜ್ಯಕ್ಕೆ ನೀವು ಕೇಂದ್ರದ ನೆರವನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು ಕೂಡ ಇವತ್ತಿನವರೆಗೆ ನಮಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇದರ ಬಗ್ಗೆ ಸುದೀರ್ಘವಾದ ಚರ್ಚೆ ರಾಜ್ಯಪಾಲರ ಭಾಷಣದಲ್ಲಿ 1,25,000 ಕೋಟಿ ಹಣ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಎಲ್ಲ ಮೂಲಗಳಿಂದ ಬರಬೇಕು ಅಂತಕ್ಕಂಥ ಒಂದು ವಾದವನ್ನು ನಾವೇನು ಮಂಡನೆ ಮಾಡಿದೀವಿ. ಇದನ್ನ ಅವರಿಗೆ ಆತ್ಮಸಾಕ್ಷಿ ಇದ್ರೆ ಇಲ್ಲ, ಇದರಲ್ಲಿ ಪ್ರಿಂಟ್ ಮಾಡಿರ್ತಕ್ಕಂಥದ್ದು ಸುಳ್ಳು, 1,25,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಸಮರ್ಥನೆ ಮಾಡಲಿ, ನಾನು ಅವ್ರಿಗೆ ಬೇಕಾದ್ರೆ ಒಪ್ಕೋತೀನಿ. ಅದನ್ನ ಬಿಟ್ಟು ಕೇಂದ್ರ ಸರ್ಕಾರ ಏನೂ ಇದಿಲ್ಲ, ನಮ್ಮದೇ ಎಲ್ಲ ಸರಿ ಅಂತೇಳಿ ನಾವೇನಾರ ಮಾತಾಡಕ್ ಹೋದ್ರೆ ಬಬ್ಬ ಎಬ್ಬರಿಸಿ ಅದನ್ನ ಕೇಳ್ದಂಗ್ ಮಾಡೋದು, ಒಂದು ವಿಚಾರನು ಕೇಳ್ದಂಗ್ ಮಾಡೋದು, ಕೇಳ್ದಂಗ್ ಮಾಡಿ ಇದು ಮಾಡಿ ಸರಿ ವಾಕೌಟ್. ಈ ಸದನ ಇವತ್ತು ಕರೆದದ್ದು ಯಾಕೆ? ಕರೆದದ್ದಂತ ಸದನನ ಯಾವ ರೀತಿ ಇದನ್ನ ಇದು ಮಾಡ್ತಾ ಇದ್ದಾರೆ? ಓ ವಾಕೌಟ್, ಬರೀ ಚರ್ಚೆ. ಇವತ್ತಿನವರೆಗೂ ಈ ಪುಸ್ತಕ ತಗೊಳ್ಳೇ ಇಲ್ಲ ಅವರು ಪುಣ್ಯಾತ್ಮರು. ಈ ಪುಸ್ತಕ ಕೊಟ್ಟಿದೀವಲ್ಲ, ಇದು ಸರಿಯೋ ತಪ್ಪೋ, ನೀವು ಸುಳ್ಳು ಪ್ರಿಂಟ್ ಮಾಡಿದಿರಿ, ನೀವು ಸರಿಲ್ಲ ಸರ್ಕಾರ ಅಂತೇಳಿ ಸಮರ್ಥನೆ ಮಾಡಿ ಹೇಳಿ, ನಾವು ಭಾಗಿಯಾಗ್ತೀವಿ. ಈ ಪುಸ್ತಕದಲ್ಲಿರೋ ಸರಿಯೋ ತಪ್ಪೋ ಅನ್ನೋ ಚರ್ಚೆಗೆ ಇವತ್ತು ನಾವು ನಿರ್ಣಯ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಪುಸ್ತಕ ತಗೊಳ್ಳೇ ಇಲ್ವಲ್ಲ ನೀವು ಇನ್ನುವೆ ಯಾರು ಒಬ್ರುವೆ? ಬರೀ ಅದು ಇದು ಬರೀ ಕೆಲ್ಸಕ್ಕೆ ಬಾರದ ಚರ್ಚೆ ಮಾಡ್ಕೊಂಡು ಹೋಗೋದನ್ನ ಇದನ್ನು ವಿರೋಧ ಪಕ್ಷ ಅಂತಾರ ಸ್ವಾಮಿ? ಇದು ವಿರೋಧ ಪಕ್ಷದ ಕೆಲಸನ. ಸಮರ್ಥವಾಗಿ ಹೇಳ್ಬೇಕು. ಆಗ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಕ್ಕೂಟ ವ್ಯವಸ್ಥೆನಲ್ಲಿ ಯಾವ್ಯಾವ ರಾಜ್ಯಕ್ಕೆ ಏನೇನ್ ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಏನ್ ಅನ್ಯಾಯ ಆಗಿದೆ ಅನ್ನೋ ಚರ್ಚೆ ಈ ಸದನದಲ್ಲಿ ಆಗಬೇಕು. ಈ ಸದನದಿಂದಲೇ ರಾಜ್ಯದ ಜನತೆಗೂ ತಿಳಿಬೇಕು, ಕೇಂದ್ರ ಸರ್ಕಾರಕ್ಕೂ ಹೋಗ್ಬೇಕು. ಅದನ್ನ ಪಾಯಿಂಟ್ ಹೇಳಿದೀನಿ. ಇದು ಚರ್ಚೆ ಆಗ್ಬೇಕು. ನೀವು ಒಬ್ಬರೇ ಮಾತಾಡ ಸಾಕಲ್ಲ, ಮಾತಾಡ್ಬೇಕಾ? ಒಬ್ಬರೇ ಮಾತಾಡ್ಬೇಕಾ, ಬೇರೆಯವ್ರು ಮಾತಾಡ್ಬೇಕಾ? ಬೇರೆಯವ್ರು ಮಾತಾಡಿ ಅದು ಇದನ್ನ ನಾನು ಹೇಳಿದೀನಿ. ಇದನ್ನ ಮಾಡ್ಬೇಕು ಅವ್ರು. ಇದು ಮೊದಲು ರಾಜ್ಯಪಾಲರಿಗೆ ಗೌರವ ಸಲ್ಲಿಸೋದಾದ್ರೆ ಇದ್ರ ಬಗ್ಗೆ ಈ ಪುಸ್ತಕ ತಗೊಂಡು ಚರ್ಚೆ ಮಾಡಿ, ಸುಮ್ಮನೆ ದಿವಸ ಅರ್ಜೆಂಟ್ ಮಾಡೋದು ಕೇಳ್ತದಕ್ಕೆ. ಮಾನ್ಯ ಅಧ್ಯಕ್ಷರೇ, ನಾವೆಲ್ಲರೂ ಬಹಳ ಕಾತುರರಾಗಿ ಮನ್ರೇಗಾದ ಬಗ್ಗೆ ಮಾತನಾಡಬೇಕು ಅಂತೇಳಿ ಕಳೆದ 2-3 ದಿವಸದ ರಾಜ್ಯಪಾಲರ ಮೇಲೆ ಒಂದಾದ ನಿರ್ಣಯದ ಮೇಲೆ ಚರ್ಚೆ ನಡೀತು. ಅದು ಗೋಪನ ವಿರೋಧ ಪಕ್ಷಗಳು ಬಳಸ್ತಕ್ಕಂಥ ಭಾಷೆ. ಇವತ್ತು ನಮ್ಮ ಇಡೀ ರಾಜ್ಯ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ಕೊಂಡು ಬಂದವರು. ಸರ್, ನಾವು NRG ಕೆಲಸ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ 1 ಕೋಟಿ 2 ಕೋಟಿ 3 ಕೋಟಿ ರೂಪಾಯಿ ಗ್ರಾಮ ಪಂಚಾಯತಿಯಲ್ಲಿ ನಾವೇನು ಆಕ್ಷನ್ ಪ್ಲಾನ್ ಮಾಡ್ತೀವಿ ಅದಕ್ಕೆ ಅಪ್ರೂವಲ್ ತಗೊಂಡು CS ಕಡೆ ಅಪ್ರೂವ್ ಮಾಡಿ ಕಾಮಗಾರಿಯನ್ನು ಮಾಡ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಪ್ರಿಯಾಂಕಾ ಖರ್ಗೆ ಸಾಹೇಬರು ಬಹಳ ಅದ್ಭುತವಾಗಿ ಇದಕ್ಕೊಂದು ವ್ಯವಸ್ಥೆಯನ್ನು ಪಾಲನೆ ಮಾಡ್ಕೊಂಡು ನಮ್ಮ ರಾಜ್ಯದಲ್ಲಿ ನಡೆದಿದೆ. ಇವತ್ತು ಮನ್ರೇಗಾ ಕಾಯ್ದೆಯನ್ನು ಚೇಂಜ್ ಮಾಡಿ ಅವರು VBG ರಾಮ್ಜಿ ಅನ್ನುವಂಥ ಕಾಯ್ದೆಯನ್ನು ತರದಂತ ಪ್ರಯತ್ನ ಮಾಡಿದೆ. ಆ ಕಾಯ್ದೆ ಈ ರಾಜ್ಯಕ್ಕೆ ಮಾರಕ ಆಗಿದೆ ಸರ್. ಒಂದು ಗ್ರಾಮ ಪಂಚಾಯತಿ ನಡೆಯತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ನಾಳೆ ಬರ್ತಕ್ಕಂಥ ಚುನಾವಣೆ ಗ್ರಾಮ ಪಂಚಾಯತಿ ಇರೋ ಇನ್ಮೇಲೆ ಯಾರು ನಿಲ್ಲಕ್ಕಾಗದಂತ ಪರಿಸ್ಥಿತಿ. ಕೇಂದ್ರ ಸರ್ಕಾರ 100% ಇವತ್ತು ಅನುದಾನ ಕೊಡ್ತಿತ್ತು. ಇವತ್ತು ಅವ್ರು ಏನ್ ತಂದಾರ ಅದಕ್ಕಂದ್ರೆ 40% ರಾಜ್ಯ ಸರ್ಕಾರ ಬಗ್ಗೆ ಮಾತಾಡ್ತಿದ್ದಾರೆ. 1 ನಿಮಿಷ ಸರ್, ಅಲ್ಲ ಈಗ ಚರ್ಚೆ 5 ಮಿನಿಟ್ ಸರ್. ಅವ್ರು ಈಗ ಏನ್ ಮಾಡ್ಬಿಟ್ರು, ನಾವ ತಪ್ಪಗಾರ ನಾವು ಈ ಸದನದಿಂದ ಒಂದು ಮೆಸೇಜ್ ಹೋಗ್ಬೇಕಾದ್ರೆ 1 5 ಮಿನಿಟ್ 10 ಮಿನಿಟ್ ಮಾತಾಡ್ತೇನೆ ಸರ್. ಅದ ನಾನು ಹೇಳಿದ ಈ NRG ಬಗ್ಗೆ ವಿಚಾರ ಚರ್ಚೆ ಮಾಡ್ಲಿಕ್ಕೆ ನನಗೆ ಅವಕಾಶಗಳಿದೆ ಸರ್. ಇವರು ಅವಕಾಶ. ಈಗ ನಿಮ್ಮ ಸಲಹೆ ಏನು? ಸದನವನ್ನು ಚೆನ್ನಾಗಿ ನಡೆಸಬೇಕು, ಏನ್ ಸಲಹೆ ಹೇಳಿ ಸರ್. ಈಗ ನಮ್ಮ ಸಚಿವರ ಬಗ್ಗೆ ಅವ್ರು ಮಾತನಾಡಿದ್ರು. ಏನಂತ, ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸಾಕು, ಇದು ತಪ್ಪು. ಅದನ್ನ ಅವ್ರು ಇದ್ದಾಗ 100 ಮಾಡ್ಯಾರ ಸರ್. ಇಂತಾವು ಒಂದು ಮಾಧ್ಯಮಗಳು ಉಳಿಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ಲೇಬೇಕಾಗತ್ತೆ ನಾವು. ಒಂದು ಸರ್, ನಮ್ಮ ರಾಜ್ಯ ಸರ್ಕಾರ ಸಮರ್ಥವಾಗಿ ಇವತ್ತೆಲ್ಲನೂ ಕೂಡ ಆಡ್ ಮೂಲಕ ಕೊಡಕ್ಕಾಗಿದೆ. ಮಹಾತ್ಮ ಗಾಂಧಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೆ ಎಷ್ಟು ಕಷ್ಟಪಟ್ಟ ಇವತ್ತು ಅಂತಾರ ಹೆಸರು ತೆಗಿತಾರಂದ್ರೆ ಇಂಥವ್ರ ಕಡಿದ ನಾವು ಬುದ್ಧಿ ಹಚ್ಕೊಳಕ್ ಸಾಧ್ಯ ಇದೆಯಾ? ಇವತ್ತು ಅವ್ರ ಭಾಷೆಯನ್ನು ಬಳಸಿದ್ರು. ನಿಮ್ಮ ತೆವಲು ಮಾನ ಮರ್ಯಾದೆ ನಿಮಗೈತೆ ಅಂತ. ಅವ್ರಿಗೇನು ಮಾನ ಮರ್ಯಾದೆ ಇದೆ ಸರ್? ಬಿಜೆಪಿ ಅವ್ರಿಗೇನಿದೆ ಮಾನ ಮರ್ಯಾದೆ? ಆ 2 ಶಬ್ದಗಳನ್ನ ಕಡದಿಂದ
ತಗಸ್ಬೇಕು ಅಂತ ಹೇಳಿ ಮೊದಲೇದಾಗಿ ತಾವು ಮನವಿ ಮಾಡ್ತೇವೆ. Correct. ಆಮೇಲೆ ಮನ್ರೇಗಾ ವಿರುದ್ಧ ಸರ್ ನಾವು ಎಲ್ಲರೂ ಕೂಡ ತೀರ್ಮಾನ ಮಾಡೇವಿ ಸರ್. ನಮ್ಮ ಪ್ರಾಣ ಹೋದ್ರೂ ಚಿಂತಿಲ್ಲ. ದೆಹಲಿಯಲ್ಲಿ ರೈತರು ಹೋರಾಟ ಹೆಂಗಾಗೈತಿ, ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ಆ ಮನ್ರೇಗಾವನ್ನ ಮರುಸ್ಥಾಪನೆ ಮಾಡುವವರೆಗೂ ನಾವಂತೂ ಈಗ ಈ ಕಾನೂನನ್ನು ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇದೊಂದು ಮಾರಕ. ನಾವು ಯಾವ ಗ್ರಾಮಗಳ ಡೆವಲಪ್ ಆಗಲ್ಲ, ಅದಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಪಕ್ಷ ನಿರ್ಣಯ ಮಾಡಿದೆ. ನಮ್ಮ CLP ಸಭೆಯಲ್ಲಿ ಒಂದ್ ನಿಮಿಷ ಸರ್, ಇದನ್ನೆಲ್ಲ ಇಲ್ಲಿ ಹೇಳಿ ಏನು ಪ್ರಯೋಜನ? CLP ಚರ್ಚೆ ಆಗಿದೆ, ಹೇಳಿ ಎಂತ ನೀವು ನಿಮ್ಮ ವಿಷಯ ವಿಚಾರ ಹೇಳಿದ್ದೀರಿ. ನಾವೆಲ್ಲರೂ ಹೋರಾಟ ಮಾಡಕ್ ಹೇಳಿ. ಒಂದು ಅವ್ರು ಏನ್ ಹೇಳಿದ್ರಲ್ಲ ಸರ್, ನೀವು ಯಾರು ದುರುಪಯೋಗ ಮಾಡಿದ್ರೆ ಈ ದುರುಪಯೋಗ ಮಾಡಿ. ಆರೋಗ್ಯ ಇಲಾಖೆಯಿಂದ ಇವತ್ತೇನವರು ಯಡಿಯೂರಪ್ಪ ಸಾಹೇಬ್ರ ಹೆಸರು ಹಾಕಿ ಮೋದಿ ಅವ್ರ ಫೋಟೋ ಹಾಕಿ ಕೊಟ್ರಲ್ಲ, ಅದು ರಾಜ್ಯ ಸರ್ಕಾರ ತೆರಿಗೆ ಅಲ್ಲ. ಈಗ ಏನ್ ಮಾಡ್ತೀರಿ? ಈಗ ನೀವು ಅದಕ್ಕೆ ವ್ಯಾಕ್ಸಿನ್ ತಗೊಂಡ್ರೇನೋ ಬಿಟ್ರಿ ಅಂತ ಕೇಳಿದ್ರೆ ಓಕೆ. ಅದಕ್ಕೆ ಸರ್ ಗ್ರಾಮ ಪಂಚಾಯತಿ ಉಳಿಬೇಕು, ಮನ್ರೇಗಾ ಮರುಸ್ಥಾಪನೆ ಆಗ್ಬೇಕು. ಅದಕ್ಕೆ ನಾ ಪ್ರಿಯಾಂಕಾ ಖರ್ಗೆ ಸಾರ್ಗೆ ಹೇಳ್ತೀನಿ, ಸರ್ಕಾರದ ಯಾರ್ಡ್ನಿಂದಲೇ ಕೊಡಿ, ಅದು ಡೆಲ್ಲಿ ಪೇಪರ್ ನಲ್ಲಿ ಕೂಡ ಬರ್ಲಿ, ಚರ್ಚೆ ಆಗ್ಲಿ, ಅದು ಡಿಬೇಟ್ ಆಗ್ಲಿ. ಸರಿ, ಬಿಜೆಪಿ ಸರ್ಕಾರ ಒಪ್ತಾ ಇಲ್ಲ ಸರ್ ಇದನ್ನ, ಮಹಾರಾಷ್ಟ್ರ ಸರ್ಕಾರ ಅದನ್ನೇ ಮತ್ತೆ ಯಾಕೆ ಹೊಸ ವಿಚಾರ ಈಗ ಸದನವನ್ನು 2 ಗಂಟೆ 45 ನಿಮಿಷಕ್ಕೆ ಮುಂದೂಡಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.